ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲ ಹೋಗಿದ್ದು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಹಾಗೂ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇಲ್ಲಿಯ ರಜತ ಸಂಭ್ರಮದ ಪ್ರಯುಕ್ತ ಹಣ್ಣು ಮತ್ತು ಆಹಾರ ಮೇಳವನ್ನು ಆಯೋಜನೆ ಮಾಡಿದರು. ಇವಾಗ ಈ ಹಣ್ಣು ಮತ್ತು ಆಹಾರ ಮೇಳಕ್ಕೆ ಎಂಟರ್ ಆಗ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ನೋಡ್ಬೋದು, ಇಲ್ಲಿ ಸಾಕಷ್ಟು ವೆರೈಟಿಯ ಗಿಡಗಳನ್ನು ಇಟ್ಟಿದ್ರು. ಹಣ್ಣುಗಳ ಗಿಡ, ಪೇರಳೆ ಹಣ್ಣು, ಮಾವಿನ ಹಣ್ಣು, ಸಾಕಷ್ಟು ಹಣ್ಣುಗಳ ಗಿಡಗಳನ್ನು ಇಟ್ಟಿದ್ರು. ಇಲ್ಲಿ ಅದಕ್ಕೆ ಹೆಸರನ್ನು ಕೂಡ ಹಾಕಿಟ್ಟಿದ್ದಾರೆ. ನಿಮಗೆ ಯಾವ ಗಿಡ ಬೇಕಂತ ಅದನ್ನು ನೋಡಿ ತಗೊಳ್ಬೋದು. ಹಾಗೆ ಈ ಕಡೆ ಬಂದರೆ ಸಾಕಷ್ಟು ಹಣ್ಣುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು. ನೋಡಿ, ಬೇಲದ ಹಣ್ಣು, ಡ್ರ್ಯಾಗನ್ ಫ್ರೂಟ್ಸು, ಸಪೋಟ, ಹೀಗೆ ಸಾಕಷ್ಟು ಹಣ್ಣುಗಳನ್ನು ಕೂಡ ಇಟ್ಟಿದ್ರು. ಹಾಗೆ ಈ ಕಡೆ ಬಂದರೆ ಗ್ರೋ ಬ್ಯಾಗ್ಸ್ಗಳನ್ನು ಕೂಡ ಇಟ್ಟಿದ್ರು. ಇಲ್ಲಿ ಟೆರೆಸ್ ಗಾರ್ಡನ್ ಮಾಡೋರು ಅಥವಾ ಅಂಗಳದಲ್ಲಿ ಈ ಥರ ಕವರ್ ಇಡೋ ಬದಲು ಈ ಥರ ಗ್ರೋ ಬ್ಯಾಗ್ಸ್ಗಳಲ್ಲಿ ಗಿಡಗಳನ್ನು ಹಾಕಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ಬ್ಯಾಗ್ಗಳು ಕೂಡ ಸಾಕಷ್ಟು ಬಾಳಿಕೆ ಬರುತ್ತೆ. ಇದರಲ್ಲಿ ಸೈಜ್ಗಳು ಕೂಡ ಬೇರೆ ಬೇರೆ ಥರದ ಸೈಜ್ಗಳು ಕೂಡ ಇದ್ವು. ಇಲ್ಲಿ ಸಾಕಷ್ಟು ಸ್ಟಾಲ್ಗಳಿದ್ದಾವೆ. ನೋಡ್ಬೋದು, ಇಲ್ಲಿ ಜೇನುತುಪ್ಪ, ಇದೆಲ್ಲ ನ್ಯಾಚುರಲ್ ಆಗಿರೋ ಜೇನುತುಪ್ಪಗಳು, ಯಾವುದೇ ಕೆಮಿಕಲ್ಸ್ ಮಿಕ್ಸ್ ಇಲ್ಲದೆ ಇರೋದು ಅಂತ ಹೇಳ್ತಾಯಿದ್ರು. ಫುಡ್ ಐಟಮ್ಗಳು ಇದನ್ನೆಲ್ಲ ಇತ್ತು. ಇದು ಸೇಲಿಗೆ ಕೂಡ ಇತ್ತು ಇಲ್ಲಿ. ಹಾಗೆ ಇದೆಲ್ಲ ಚಕೋತ ಹಣ್ಣು ಎಲ್ಲ ಇಟ್ಟು ಸಿರಿಧಾನ್ಯಗಳನ್ನು ಕೂಡ ಇಟ್ಟಿದ್ರು. ಇಲ್ಲಿ ಸಿರಿಧಾನ್ಯಗಳ ಹೆಸರನ್ನು ಹಾಕಿ ಒಂದು ಮಡಿಕೆಯಲ್ಲಿ ಎಷ್ಟು ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ರು ನೋಡಿ. ಹಾಗೆ ಈ ಕಡೆ ಪ್ಯಾಕ್ಗಳಲ್ಲಿ ಕೂಡ ಇತ್ತು. ಇದನ್ನು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಮಾವಿನ ಹಣ್ಣು ಇದನ್ನೆಲ್ಲ ಕೆಲವೊಂದು ಕಡೆ ಪ್ರದರ್ಶನಕ್ಕೆ ಕೂಡ ಇಟ್ಟಿದ್ರು ನೋಡಿ. ಇಲ್ಲಿ ಹನಿ, ಇದೆಲ್ಲ ನ್ಯಾಚುರಲ್ ಆಗಿರೋ ಹನಿ ಅಂತ ಹೇಳ್ತಾಯಿದ್ರು. ಕುಕ್ಕೀಸು, ಇದು ಸಿರಿಧಾನ್ಯಗಳಿಂದ ಮಾಡಿರೋ ಕುಕ್ಕೀಸ್ಗಳೆಲ್ಲ ಇದ್ವು. ಇಲ್ಲಿ ಹಲಸಿನ ಗಿಡ ನೋಡಿ ಇಟ್ಟಿದ್ದಾರೆ, ಅದರ ಹೆಸರನ್ನು ಹಾಕಿ. ಹಾಗೆ ಅದ್ರ ಮುಂದೆ ಆ ಗಿಡದ ಹಣ್ಣನ್ನು ಕೂಡ ಇಟ್ಟಿದ್ದಾರೆ. ಇದು ಸೇಲಿಗಿರಲಿಲ್ಲ, ಇದು ಅಲ್ಲಿ ಬಂದರೆ ಸಿಗತ್ತೆ ಅಂತ ಹೇಳ್ತಾಯಿದ್ರು. ಅದ್ರ ಮೇಲೆ ಹೆಸರನ್ನು ಹಾಕಿದ್ದಾರೆ, ಏನೇನು ಹಲಸು ಅಂತ. ಇದು ನೋಡಿ ಎಷ್ಟು ಪುಟ್ಟದಾಗಿದೆ, ರುದ್ರಾಕ್ಷಿ, ಹಳದಿ ರುದ್ರಾಕ್ಷಿ ಅಂತ. ಹಾಗೆ ಇದು ಕೆಂಪು ರುದ್ರಾಕ್ಷಿ, ಇದ್ರ ಸೊಳ್ಳೆ ಕೂಡ ಕೆಂಪದಾಗಿರುತ್ತೆ ಅಂತ ಹೇಳ್ತಿದ್ರು. ಅಮೋಘ ಸಸಿಗಳಿಗಾಗಿ ಸಂಪರ್ಕಿಸಿ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇದೆಲ್ಲ ಕೃಷಿ ಮತ್ತು ಇದ್ರ ಮೇಳ ಆಗಿದ್ದರಿಂದ ಹನಿ, ಇದು ಜೇನು ಹುಳಗಳಿಂದ ಯಾವ ಥರ, ಚಿಟ್ಟೆಯಿಂದ ಯಾವ ಥರ ಮಾಡಿದ್ದಾರೆ ನೋಡಿ, ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಇದನ್ನೆಲ್ಲ ಪ್ರದರ್ಶನಕ್ಕೆ ಈ ಥರ ಅರೇಂಜ್ ಮಾಡಿ ಇಟ್ಟಿದ್ದಾರೆ ನೋಡಿ. ಕೀಟವಂಶ ವೃಕ್ಷ ಅಂತ ಎಷ್ಟು ನೀಟಾಗಿ ತಯಾರಿಸಿದ್ದಾರೆ ಅಂತ. ಚಿಟ್ಟೆಗಳು, ಕಲರ್ ಚಿಟ್ಟೆಗಳು, ಮಕ್ಕಳಿಗೆಲ್ಲ ನೋಡಿ ತುಂಬ ಖುಷಿಯಾಗುತ್ತೆ. ಈ ಕಡೆ ಕೂಡ ನೋಡಿ, ಬಾನಾಡಿ ಪರಭಕ್ಷಕಗಳು ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಎಷ್ಟೆಷ್ಟು ವೆರೈಟಿ ಚೆನ್ನಾಗಿ ಕೀಟಗಳ ಊಟ. ಹಾಗೆ ಇಲ್ಲಿ ಸಾಕಷ್ಟು ವೆರೈಟಿ ಹಲಸಿನ ಹಣ್ಣು ತಂದಿದ್ದಾರೆ. ಇದು ಹಣ್ಣಾಗಿದ್ದು ಅದನ್ನು ಹೀಗೆ ಸೊಳೆಗಳನ್ನು ಬಿಡಿಸಿ ಸೇಲಿಗೆ ಇಟ್ಟಿದ್ದಾರೆ. ಚೆನ್ನಾಗಿ ನೋಡಿ, ಇಬ್ಬರು ಬಿಡಿಸ್ತಾ ಇದ್ದಾರೆ. ಚೆನ್ನಾಗಿದೆ ಇದು ಹಣ್ಣು ಕೂಡ. ಸಾಕಷ್ಟು ಜನ ಕೂಡ ಬಂದಿದ್ದರು ಇಲ್ಲಿ. ಹಣ್ಣುಗಳನ್ನು ನೋಡಿ, ಪುಳಿಯೋಗರೆ ಮಿಶ್ರಣ, ಇದು ನ್ಯಾಚುರಲ್ ಆಗಿ ಮನೆಯಲ್ಲೇ ತಯಾರಿಸಿದ ಮಿಶ್ರಣ. ಟೇಸ್ಟಿಗೆ ಕೂಡ ಕೊಡ್ತಾಯಿದ್ರು, ನೋಡಿ ತಗೋಬೋದು ಅಂತ. ಹಾಗೆ ಉಪ್ಪಿನಕಾಯಿ, ಇದು ಕೂಡ ಮನೆಯಲ್ಲೇ ತಯಾರಿಸಿದಂಥ ಉಪ್ಪಿನಕಾಯಿ ನೋಡಿ. ಹಲಸಿನಕಾಯಿನ ಎಷ್ಟು ನೀಟಾಗಿ ಕಟ್ ಮಾಡ್ತಿದ್ದಾರೆ. ನಾವೆಲ್ಲ ಕಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಲ್ಲ, ಆದರೆ ಇಲ್ಲಿ ನೀಟಾಗಿ ಕಟ್ ಮಾಡ್ತಿದ್ದಾರೆ. ತರಕಾರಿ ಬೀಜಗಳು ಕೂಡ ಇತ್ತು. ನಿಮಗೆ ಯಾವುದೇ ತರಕಾರಿ ಬೀಜಗಳನ್ನು ಬೇಕಾದ್ರೆ ತೊಗೋಬೋದು, ಅಷ್ಟು ವೆರೈಟಿ ತರಕಾರಿ ಬೀಜಗಳಿತ್ತು ಇಲ್ಲಿ ನೋಡಿ. ಇಷ್ಟೆಲ್ಲ ವೆರೈಟಿ ತರಕಾರಿ ಬೀಜ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ಎಲ್ಲನೂ ಹೆಸರು ಹಾಕಿ ಇಟ್ಟಿದ್ದಾರೆ, ಏನೇನು ಸಿರಿಧಾನ್ಯಗಳ ಹೆಸರು. ಹಾಗೆ ಅದನ್ನು ಸ್ಯಾಂಪಲ್ ಕೂಡ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ಖರೀದಿ ಮಾಡ್ಬೋದು. ಇದನ್ನು ಪ್ಯಾಕ್ಗಳಲ್ಲಿ ಮಾಡೋಣ ಇಟ್ಟಿದ್ದಾರೆ. ಅದ್ರ ಮೇಲೆ ರೇಟ್ ಕೂಡ ಹಾಕಿಟ್ಟಿದ್ರು. ಇಲ್ಲಿ ಮಾವಿನ ಹಣ್ಣುಗಳು,
ಸಾಕಷ್ಟು ಇದು ನಾವು ಹೋಗಿರೋದು ಲಾಸ್ಟ್ ಡೇ ಆಗಿತ್ತು, ಹಾಗಾಗಿ ಸ್ವಲ್ಪ ಹಣ್ಣುಗಳು ಕೂಡ ಕಡಿಮೆ ಇದ್ವು ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಎಷ್ಟು ವೆರೈಟಿ ಹಣ್ಣುಗಳಿದಾವಲ್ವಾ. ಮಾವಿನ ಹಣ್ಣುಗಳಲ್ಲೂ ಸಾಕಷ್ಟು ವೆರೈಟಿ, ಅದು ಈ ಸೀಸನಲ್ಲಂತೂ ಸಾಕಷ್ಟು ರೀತಿಯ ಮಾವಿನ ಹಣ್ಣುಗಳು ಮಾರ್ಕೆಟಲ್ಲಿ ಲಭ್ಯ ಅಂತೂ ಇದ್ದೇ ಇರುತ್ತೆ. ಬ್ಲೂಬೆರಿ, ಇದು ಕಿವಿ ಫ್ರೂಟ್ಸು ಎಲ್ಲ ಬಾಕ್ಸ್ಗಳಲ್ಲಿ ಹಾಕಿಟ್ಟಿದ್ರು. ಹಾಗೆ ಎಲ್ಲರೂ ಹಣ್ಣನ್ನು ಓಪನ್ ಮಾಡಿ ಮುಟ್ಬಿಡ್ತಾರೆ ಅಂತ ಹಣ್ಣುಗಳನ್ನು ಪ್ರೆಸ್ ಮಾಡಿ, ಹೌದು ಎಲ್ಲ ಹೋಗೋಗಿ ನೋಡಿದರೆ ಹಣ್ಣು ಅವ್ರು ಇಟ್ಟವ್ರು ಪಾಪ ಹಾಳಾಗಿಬಿಡತ್ತಲ್ಲ. ಹಾಗೆ ರೆಡ್ ಗ್ಲೋಬ್ ನೋಡಿ ಎಷ್ಟು ಅಂತ ರೇಟ್ ಹಾಕಿದ್ದಾರೆ, 1 kg ಇಷ್ಟು, ಅರ್ಧ kg ಎಷ್ಟು ಅಂತ. ಆಲ್ಫಾನ್ಸ್ ಮಾವಿನ ಹಣ್ಣು, ಆದರೆ ಹಣ್ಣುಗಳಂತೂ ಸಖತ್ ರೇಟು. ಮಾವಿನ ಹಣ್ಣುಗಳಂತೂ ಖರೀದಿ ಮಾಡೋದಕ್ಕೆ ಅಷ್ಟು ರೇಟ್ ಇತ್ತು. ಹಾಗೆ ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ನೋಡಿ, ಇಲ್ಲೂ ಕೂಡ ಸಾಕಷ್ಟು ವೆರೈಟಿ ಮಾವಿನ ಹಣ್ಣನ್ನು ಇಟ್ಟಿದ್ರು. ಮಾವಿನ ಹಣ್ಣುಗಳ ಸೀಸನ್ ಆಗಿರೋದ್ರಿಂದ ತುಂಬ ವೆರೈಟಿ ಮಾವಿನ ಹಣ್ಣು ಇತ್ತು. ನೋಡ್ಬೋದು ಇದು ಬಟರ್ ಫ್ರೂಟ್ಸು, ಆ್ಯಪಲ್ಲು, ಎಲ್ಲ ಥರದ ಹಣ್ಣುಗಳಿದ್ವು ಅಂತಲೇ ಹೇಳ್ಬೋದು. ಡ್ರ್ಯಾಗನ್ ಫ್ರೂಟ್ಸು, ಆ್ಯಪಲ್ಲು, ಪೈನಾಪಲ್ಲು, ಹೀಗೆ ಸಾಕಷ್ಟು ವೆರೈಟಿ ಹಣ್ಣುಗಳಿದ್ವು. ಇಲ್ಲಿ ಕೂಡ ಗಿಡಗಳನ್ನು ಇಟ್ಟಿದ್ರು, ಬಾಳೆ ಗಿಡ ಇದು ಸಣ್ಣ ಸಣ್ಣ ಕವರಲ್ಲಿ ಇಟ್ಟಿದ್ದಾರೆ. ಇದ್ರದ್ದು ಸಾಕಷ್ಟು ವೆರೈಟಿ ಏನೇನಿದೆ ಅಂತ ಹೇಳ್ತಾಯಿದ್ರು. ಇದು ಸ್ವೀಟ್ ಇಮ್ಲಿ ಅಂತಾರೆ, ಸ್ವೀಟ್ ಆಗಿರುತ್ತೆ ಈ ಹುಣಸೆ ಹಣ್ಣು. ಈ ಹಣ್ಣುಗಳ ಮೇಳದಲ್ಲಂತೂ ಸಖತ್ತಾಗಿರೋ ಮಾವಿನ ಹಣ್ಣು ಎಲ್ಲ ಬೇಕಲ್ಲಿ ಮಾವಿನ ಹಣ್ಣುಗಳೇ ಕಾಣಿಸ್ತಾ ಇದ್ವು. ನೋಡ್ಬೋದು ಎಷ್ಟೆಲ್ಲ ವೆರೈಟಿ ಆಫ್ ಮಾವಿನ ಹಣ್ಣು, ಅದ್ರ ರೇಟ್ ಕೂಡ ಅಲ್ಲೇ ಹಾಕಿಟ್ಟಿದ್ರು. ಹಾಗೆ ಬೇರೆ ಬೇರೆ ವೆರೈಟಿ ಮಾವಿನ ಹಣ್ಣುಗಳು ಕೂಡ ಇದ್ವು ಇಲ್ಲಿ. ಇದು ಮಾವಿನ ಹಣ್ಣು ಸೀಸನ್ ಅಲ್ಲ, ಹಾಗಾಗಿ ತುಂಬ ರೀತಿಯ ಮಾವಿನ ಹಣ್ಣುಗಳನ್ನು ಇಟ್ಟಿದ್ರು. ಇಲ್ಲಿ ಐಸ್ ಕ್ರೀಮು, ಇದು ನೋಡಿ ಹಲಸಿನ ಹಣ್ಣಿಂದು, ಆಮೇಲೆ ವಿಳ್ಯದೆಲೆದು, ರಾಗಿ ಐಸ್ ಕ್ರೀಮ್ ಅಂತೆ, ಇದನ್ನು ಕೂಡ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ನೋಡಿ ಇವರು ಅವ್ರ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಏನು ಹೇಳ್ತಾರಂತ ನೋಡೋಣ ಬನ್ನಿ. ನೀರು ಇರ್ತದೆ, ನೀರಿನ ವಿನೆಗರ್, ಬೇರೆ ಆರ್ಟಿಫಿಷಿಯಲ್ ವಿನೆಗರ್ ತುಂಬ ಸಿಗ್ತದೆ ನಿಮಗೆ. ತೆಂಗಿನಕಾಯಿಯ ನೀರನ್ನು ವೇಸ್ಟ್ ಮಾಡೋದು ಬದಲು ವಿನೆಗರಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಆದರೆ ಹೇಳಿದಾಗೆ ತೆಂಗಲ್ಲಿ ಯಾವುದೇ ತೆಂಗಿನ ನೀರಾಯಿತು ಬೇರೆ ಏನೂ ಕೂಡ ವೇಸ್ಟ್ ಅಂತ ಹೇಳಿ ಇಲ್ಲ, ಪ್ರತಿಯೊಂದು ಭಾಗಗಳನ್ನು ಉಪಯೋಗ ಮಾಡ್ಕೋಬೋದು. ಹಾಗೆ ಇಲ್ಲಿ ಸಾಕಷ್ಟು ತರಕಾರಿಗಳನ್ನು ಕೂಡ ಈ ಥರ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಹೆಸರು ಹಾಕಿ. ಇಲ್ಲಿ ಕೃಷಿ ಉಪಕರಣಗಳಿದೆ, ಇದನ್ನೆಲ್ಲ ಹೇಗೆ ಉಪಯೋಗಿಸೋದು, ಇದನ್ನು ಯಾವ ಥರ ಉಪಯೋಗ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನೋ ತಿಂಡಿಗಳನ್ನೆಲ್ಲ ಕೂಡ ಇಟ್ಟಿದ್ರು, ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ. ಸಾಕಷ್ಟು ಕೃಷಿಗೆ ಸಂಬಂಧಪಟ್ಟ ಉಪಕರಣಗಳನ್ನು ಕೂಡ ಇಲ್ಲಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಹಾಗೆ ನೋಡಿ ಇದು ಅಡಿಕೆ ಸುಲಿಯೋದು, ಆಮೇಲೆ ರೈತರಿಗೆ ಏನೇನೋ ಉಪಯೋಗ ಆಗುತ್ತೆ ಆ ಥರ ಉಪಕರಣಗಳು ತುಂಬಾ ಇದ್ವು ಇಲ್ಲಿ. ಎಲ್ಲನೂ ನೀಟಾಗಿ ಜೋಡಿಸಿ ಇಟ್ಟಿದ್ದಾರೆ. ಹಾಗೆ ಅದ್ರ ಬಗ್ಗೆ ಕೇಳಿದರೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಿದ್ರು, ಈ ಥರ ಉಪಯೋಗಿಸೋದು, ಈ ಥರ ಮಾಡೋದು ಅಂತ ಹೇಳಿ. ಇದು ನೋಡಿ ರೈತರಿಗೆಲ್ಲ ತುಂಬ ಹೆಲ್ಪ್ ಆಗೋ ಥರದ್ದು. ಎಲ್ಲ ಅರೇಂಜ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ. ಇದು ಕೂಡ ಚೆನ್ನಾಗಿತ್ತು, ಇದರ ನೆಟ್ ಬೋಲ್ಟ್ ಇನ್ನು ಹಾಕಬೇಕಾದ್ರೆ ಯಾವ ಥರ ಮಾಡ್ಬೋದು ಅಂತ. ಇಲ್ಲಿ ನೋಡಿ ಇದು ಫ್ಯಾನ್, ಸಣ್ಣ ಫ್ಯಾನ್ ಕೂಡ ಇತ್ತು. ಇದು ಆಫರ್ ಪ್ರೈಸ್ ಅಂತ 349ಗೆ ಹಾಕಿದ್ರು. ಈಗ ಒಬ್ಬರೇ ಕೂತಾಗ ಆಫೀಸ್ಗಳಲ್ಲೆಲ್ಲ ಚೆನ್ನಾಗಿ ಯೂಸ್ ಆಗೋ ಥರದ್ದು ಫ್ಯಾನ್ ಇದು. ಸ್ವಲ್ಪ ಅಂದರೆ ಒಬ್ರಿಗಾಗಷ್ಟು ಗಾಳಿ ಚೆನ್ನಾಗಿ ನೀಟಾಗಿ ಬರುತ್ತೆ, ಎಲ್ಲಿ ಬೇಕಾದರೆ ಅಡ್ಜಸ್ಟ್ ಮಾಡಿ ಇಟ್ಕೋಬೋದು ಅದನ್ನು. ಇಲ್ಲಿ ಹ್ಯಾಂಡ್ಮೇಡ್ ಬ್ಯಾಗ್ಗಳು, ಇದು ಪರ್ಸು, ಬ್ಯಾಗ್ಗಳನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ. ಸ್ಮೆಲ್ ಹೆಂಗಿದೆ ಅಂತ ತೋರಿಸ್ತಿದ್ದಾರೆ ಇದ್ರ ಬಗ್ಗೆ. ನೋಡಿ ಎಷ್ಟು ನೀಟಾಗಿ ಮಾಡಿಟ್ಟಿದ್ದಾರಲ್ವ ಇದನ್ನೆಲ್ಲ. ಇಲ್ಲಿ ಸಾಕಷ್ಟು
ವಿಧ ವಿಧವಾದ ತರಕಾರಿ ಬೀಜಗಳನ್ನು ಕೂಡ ಇಟ್ಟಿದ್ದಾರೆ. ಸೊಪ್ಪು, ತರಕಾರಿದು ಬೀಜ ಇದೆಲ್ಲ ಸಣ್ಣ ಸಣ್ಣ ವೈಟ್ ಪೇಪರಲ್ಲೇ ಕಾಣಿಸ್ತಾ ಇತ್ತು, ಕವರಲ್ಲಿ ಹಾಕಿ ಇಟ್ಟಿದ್ರು. ಬೀಜಗಳು ಕೂಡ ಹಾಗೆ ಕಾಣಿಸ್ತಾ ಇತ್ತು, ಚೆನ್ನಾಗಿತ್ತು ಬೀಜಗಳೆಲ್ಲ. ಹೂಗಳದ್ದು, ತರಕಾರಿದು ಎಲ್ಲ ಇತ್ತು. ತರಕಾರಿ ಬೀಜಗಳು ಎಲ್ಲಿ ಸಿಗತ್ತೆ ಅಂತ. ಇದು ನೋಡಿ, ಇದೇನೋ ಸೊಳ್ಳೆ ನಿವಾರಕ ಅಂತ ತೋರಿಸ್ತಾ ಹಾಗಿತ್ತು ಅಲ್ಲಿ. ಹಳ್ಳಿಯಲ್ಲೇ ತಯಾರಿಸಿದ ಮೆಹಂದಿ ಅಂತೆ ಅದೆಲ್ಲ ಏನು ಬಾಟ್ಲಲ್ಲಿತ್ತು. ಹಾಗೆ ಇದು ಬಟ್ಟೆ ಸ್ಟಾಲು, ಟಾಪು, ಸಾರಿಗಳನ್ನು ಕೂಡ ಇಟ್ಟಿದ್ರು ಇಲ್ಲಿ. ಪಾಪ ಊಟ ಮಾಡ್ತಿದ್ರು. ಆದರೂ ಯಾರಾದರೂ ಕೇಳಿದಾಗ ಊಟದ ಬಿಟ್ಟು ಪಾಪ ಹೇಳಬೇಕಲ್ವ ಅವರು. ನೋಡಿ ಎಷ್ಟೆಲ್ಲ ವೆರೈಟಿ ತಿಂಡಿ, ಚಿಪ್ಸು, ಹಲಸಿನಕಾಯಿ ಚಿಪ್ಸು, ಆಮೇಲೆ ಇಲ್ಲಿ ಆಲೂಗೆಡ್ಡೆದು ಎಲ್ಲ ತಿಂಡಿಗಳನ್ನೆಲ್ಲ ಈ ಥರ ಇಟ್ಟಿದ್ರು. ನೋಡಿ ಇಲ್ಲಿ ಟೇಸ್ಟಿಗೆ ಕೊಡ್ತಿದ್ರು, ಹೇಗಿದೆ ಟೇಸ್ಟ್ ಅಂತ ನೋಡೋಣ ಅಂತ. ಸ್ನ್ಯಾಕ್ಸ್ ಐಟಮ್ ಅಂತೂ ತುಂಬ ವೆರೈಟಿ ಇತ್ತು ಅಂತಲೇ ಹೇಳ್ಬೋದು. ಸಾಕಷ್ಟು ನೋಡೋಕ್ಕೆ ಕಣ್ಣಿಗೆ ಖುಷಿ, ಅಷ್ಟೆಲ್ಲ ಚೆನ್ನಾಗಿ ಹಿಂಗೆ ಜೋಡಿಸಿಟ್ಟಿರ್ತಾರೆ. ಕೈಮಗ್ಗ ನೋಡಿ, ಇಲ್ಲಿ ಕೈಮಗ್ಗದ ಬಟ್ಟೆಗಳನ್ನು ಇಟ್ಟಿದ್ದಾರೆ. ಇದು ಸೆಕೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರದ ಬಟ್ಟೆಗಳು ಅಂತಲೇ ಹೇಳ್ಬೋದು. ತುಂಬ ಬಿಸಿಲಿರೋದ್ರಿಂದ ಇದು ಹಾಕಿದರೆ ಅಷ್ಟೇನು ಸೆಕೆ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇವ್ರು ನೋಡಿ ಇಲ್ಲಿ ಇದನ್ನು ಟೇಸ್ಟಿಗೆ ಇಟ್ಕೊಂಡು ಕೂಡ್ತಿದ್ದಾರೆ. ಪ್ಯಾಕೆಟಲ್ಲಿರುತ್ತೆ, ಅದನ್ನು ಟೇಸ್ಟ್ ನೋಡಿ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನು ಇದು ಮಾಡ್ಬೋದು, ಅವ್ರು ಟೇಸ್ಟಿಗೆ ಕೊಡ್ತಾರೆ. ಇಲ್ಲಿ ಇದು ರಾಗಿ, ಇದು ಬೋಟಿ ಎಲ್ಲ ಬರುತ್ತಲ್ಲ, ಅದು ರಾಗಿದು ಬೋಟಿ ಅಂತ ಹೇಳ್ತಾ ಇದ್ರು. ಇದು ಇಲ್ಲಿ ಕೆಲವೊಂದು ಸಂಡಿಗೆಗಳನ್ನು ಕೂಡ ಇಟ್ಟಿದ್ದಾರೆ. ಇಲ್ಲಿ ಮಕ್ಕಳ ಆಟದ ಸಾಮಾನು, ಈ ಮರದಿಂದ ಮಾಡಿರೋದಂಥ, ವುಡ್ಡಿಂದ ಮಾಡಿರೋ ಆಟದ ಸಾಮಾನುಗಳು, ಕೀ ಬಂಚು, ಬಾಚಣಿಗೆ, ಸಣ್ಣ ಸಣ್ಣ ಗೊಂಬೆಗಳು, ಇದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನೋಡಿರಿ ಇಲ್ಲಿ ಮಣ್ಣಿನ ಪಾತ್ರೆಗಳು, ಲೋಟಗಳನ್ನು, ಆಮೇಲೆ ಮಣ್ಣಿಂದು ಬಾಟಲು, ಇದು ಡ್ರಿಂಕ್ ಕ್ಯಾಚರ್, ಇದನ್ನು ನಾವು ಮನೆ ಹೊರಗಡೆ ಎಲ್ಲ ಹಾಕೋದೆಲ್ಲ ಎಷ್ಟು ಚೆನ್ನಾಗಿ ಮಣ್ಣಿಂದಲೇ ಮಾಡಿದ್ದಾರೆ. ಅದು ಸೌಂಡ್ ಚೆನ್ನಾಗಿರುತ್ತೆ ಮಾತ್ರ. ಇಲ್ಲಿ ನೋಡಿದರೆ ಇಲ್ಲಿ ಸಾಂಬಾರು ಪುಡಿ, ರಸಂ ಪುಡಿ, ಇದೆಲ್ಲ ಮನೇಲೇ ಮಾಡಿದ್ದು ಅಂತ ಹೇಳ್ತಿದ್ರು. ಬಿಸಿಬೇಳೆಭಾತ್ ಪುಡಿ, ಪುಳಿಯೋಗರೆ ಪುಡಿ ಎಲ್ಲನೂ ಮನೆಯಲ್ಲೇ ಮಾಡಿದ್ದಂತೆ ಅವರು. ಎಷ್ಟು ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಂತೂ ಕಾಣಿಸ್ತಾಯಿತ್ತು. ಟೇಸ್ಟ್ ಗೊತ್ತಿಲ್ಲ ನನಗೆ. ಚಟ್ನಿ ಪುಡಿ ಇದೆಲ್ಲ ಇತ್ತು. ಮೆಂತ್ಯ ಹಿಟ್ಟಲ್ಲಿ ಇದೆಲ್ಲ ಚೆನ್ನಾಗಿರುತ್ತೆ, ತುಪ್ಪದಲ್ಲಿ ಕಲಸಿ ಅನ್ನದ ಜೊತೆ, ಬಿಸಿ ಅನ್ನದ ಜೊತೆ ಊಟ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನೇನೋ ವೆರೈಟಿ ಹಣ್ಣುಗಳನ್ನು ಇಟ್ಟಿದ್ರು. ಇಲ್ಲಿ ನರ್ಸರಿ ಅವರು. ಇದು ಕೆಂಪು ನಿಂಬೆ ಅಂತೆ, ಬೀಜನೇ ಇರೋಲ್ಲ ಕೆಲವೊಂದು ನಿಂಬೆ ಹಣ್ಣಲ್ಲಿ, ಆ ಥರದ್ದು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಹಳದಿ ರುದ್ರಾಕ್ಷಿ, ಹಲಸಿನ ಹಣ್ಣಿಂದು ಇದನ್ನೆಲ್ಲ ಹೀಗೆ ಪ್ರದರ್ಶನಕ್ಕೆ ಇಟ್ಟಿದ್ರು. ಅದ್ರ ಹೆಸರು ಹಾಕಿ ಏನೇನು ವೆರೈಟಿ ಹಣ್ಣುಗಳಿದೆ ಅದನ್ನೆಲ್ಲ. ಮಕಾಡೆಮಿಯಾ ನೋಡಿ ಯಾವ ಥರ ಗೊಂಚಲಾಗಿ ಬಿಡುತ್ತಲ್ವ ಇದೆಲ್ಲ. ಕೆಲವೊಂದು ಗೊತ್ತೇ ಇರೋಲ್ಲ ನಮಗೆ, ಅದರಲ್ಲಿ ಕೆಲವೊಂದು ವೆರೈಟಿಗಳು ಕೂಡ ಇರುತ್ತೆ. ನೋಡಿ ಇಲ್ಲಿ ಸಾಕಷ್ಟು ಯಾವ್ಯಾವ ತಳಿಯ ಹಲಸಿನ ಹಣ್ಣಿದೆ ಅದನ್ನು ಹೆಸರು ಹಾಕಿ ಆ ಹಣ್ಣಿನ ಮುಂದೆ ಇಟ್ಟಿದ್ದಾರೆ. ಅದು ಹಲಸಿನ ಹಣ್ಣಂತೂ ಕೇಳಬೇಕಾ, ಇಷ್ಟೆಲ್ಲ ವೆರೈಟಿ ಆಫ್ ಹಲಸಿನ ಹಣ್ಣಂತೂ ಸಿಗತ್ತೆ ಇಲ್ಲೆಲ್ಲ. ನೋಡಿ ಏನೇನೋ ಸಪೋಟ, ಮುಳ್ಳು ರಾಮಫಲ ಅಂತ ಹೀಗೆ ಸಾಕಷ್ಟು ಹಣ್ಣುಗಳನ್ನು ಈ ಥರ ಹೆಸರು ಹಾಕಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಏನೇನು ಹಣ್ಣುಗಳಿರುತ್ತೆ, ಬ್ಲ್ಯಾಕ್ ಹಲ್ಸಂತಪ್ಪ ಅದೇನು, ಅದನ್ನೆಲ್ಲ ಇಟ್ಟಿದ್ದಾರೆ. ಇದು ನೋಡಿ, ಇಲ್ಲಿ ಹಣ್ಣುಗಳಿಂದ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಮಾವಿನ ಹಣ್ಣು ಹೇಗೆ ಹಾಕಿಟ್ಟಿದ್ದಾರೆ. ಇಲ್ಲಿ ಮಾವಿನ ಹಣ್ಣನ್ನು ಬಾದಾಮ್ 150 ಅಂತ. ಮಾವಿನ ಹಣ್ಣು ನೋಡ್ರಿ ಬಾಯಲ್ಲೇ ನೀರು ಬರುತ್ತೆ. ಅದು ಈ ಸೀಸನ್, ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಅಂತೂ ಸಾಕಷ್ಟು ವೆರೈಟಿ ಆಫ್ ಮಾವಿನ ಹಣ್ಣಿತ್ತು.
ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಿದೆಯಲ್ಲ. ಇಲ್ಲಿ ನೋಡಿ ಹಲಸಿಂದು ಮಾವಿಂದು ಹಣ್ಣಿನ ಹೆಸರನ್ನು ಹಾಕಿ ಇಟ್ಟಿದ್ದಾರೆ. ಕೃಷ್ಣಪ್ರಭಾ ಆರೆಂಜ್, ಹಲಸಿನ ಎಲ್ಲ ತಳಿ ಯಾವುದು ಅಂತ ಹಾಕಿರುತ್ತೆ ಹಲಸಿನ ಹಣ್ಣಿಂದು. ಹಾಗೆ ಇದೆಲ್ಲ ಪ್ರದರ್ಶನಕ್ಕೆ ಇಲ್ಲಿ ಇಟ್ಟಿದ್ರು. ಇಲ್ಲಿ ಎಷ್ಟೆಲ್ಲ ವೆರೈಟಿ ಆಫ್ ಹಲಸು ಮಾವು ಇದೆ ಅಂದರೆ ಅಬ್ಬಾ, ನಮಗೆ ಗೊತ್ತಿರಲ್ಲ ಅಷ್ಟೆಲ್ಲ. ಕೆಲವೊಂದು ಮಾವಿನ ಹಣ್ಣಂತೂ ಎಷ್ಟು ಚೆನ್ನಾಗಿ ಉದ್ದುದ್ದವಾಗಿದ್ವು ಅಂದರೆ ನಮಗೆ ಗೊತ್ತಿಲ್ಲ. ಆ ಹಲಸಿನ ಇಷ್ಟು ದೊಡ್ಡದು ಇತ್ತಿದಂತೂ ತುಂಬಾ ದೊಡ್ಡ ಮಾವಿನ ಹಣ್ಣು. ಇದಕ್ಕೇನೋ ಹೆಸರಂತ ಇದೆಯಪ್ಪ ಅದು. ಇದು ಇವೆಲ್ಲ ಗೊತ್ತಿಲ್ವಾ ನೀವು? ಕೊಟ್ಟಿಮನಿ ಅಂತ ಒಂದು ಬ್ರೀಡ್ ಇದೆ, ಅದು ಮಲೆನಾಡಲ್ಲಿ ಬೆಳೀತಾರೆ ನೋಡಿ. ಸೊ ಈ ಇಷ್ಟೆಲ್ಲ ವೆರೈಟಿ ಮಾವಿನ ಹಣ್ಣುಗಳು ಕಾಯಿ ಈ ಹೇಗೆ ಬರುತ್ತೆ ನಮ್ಗೆ ಇಷ್ಟೆಲ್ಲ ಗೊತ್ತೇ ಇರಲ್ಲ. ಒಂದು 2-3 ಗೊತ್ತಿರುತ್ತೆ. ನಾವೇನಂತ ಮಾವಿನ ಹಣ್ಣು ಇದು ಯಾವುದು, ಇದು 1 kg ಕೊಡು ಅಂತ ಕೇಳಿಬಿಡ್ತೀವಿ ಅಷ್ಟೇ, ಬಿಟ್ಟರೆ ಹೆಸರೆಲ್ಲ ಗೊತ್ತಿರಲ್ಲ ಅಲ್ವಾ. ಅವೆಲ್ಲ ಇದೆ. ಏನು ಇಲ್ಲೆಲ್ಲ ಸಿಗೋದು ಸ್ವಲ್ಪ ಗೊತ್ತಿರುತ್ತೆ, ಬಿಟ್ಟರೆ ಎಲ್ಲ ಥರದ ಮಾವಿನ ಹಣ್ಣಿನ ಬಗ್ಗೆ ಗೊತ್ತಿರಲ್ಲ. ಟಾಪು ಮಲ್ಲಿಕಾ ಸೆಕೆಂಡ್ ಅಂತಾರೆ. ಹಾಗೆ ಇವರೇನೋ ಹೇಳ್ತಿದ್ದಾರೆ ನೋಡಿ. ಯಾವ ಕಂಡೀಷನ್ಗೆ ಬೆಳೆಯುತ್ತೆ ಅದ್ರ ಮೇಲೆ ಒಂದೊಂದು ಕಡೆ ಅಂತೂ ಎಷ್ಟೆಲ್ಲ ಹಣ್ಣುಗಳಿದಾವೆ. ಕೆಲವೊಂದು ಹಣ್ಣಂತೂ ನಮ್ಗೆ ಗೊತ್ತೇ ಇಲ್ಲ. ಅಷ್ಟೆಲ್ಲ ಹಣ್ಣು, ಈ ಕವಳಿ ಹಣ್ಣೆಲ್ಲ ಬಿಡಿ ನಮಗೆಲ್ಲ ಸಿಗತ್ತೆ. ಆದರೆ ಇಲ್ಲಿ ಕೆಲವೊಂದು ಹಣ್ಣುಗಳು, ಫ್ರೂಟ್ಸ್, ತರಕಾರಿ ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಆ ಥರದ್ದೆಲ್ಲ ತಂದು ಇಟ್ಟಿದ್ರು. ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ವೆರೈಟಿ ಹಣ್ಣು. ಬಾಳೆಕಾಯಲ್ಲಿ ಕೂಡ ಎಷ್ಟೆಲ್ಲ ವೆರೈಟಿ ಇರುತ್ತೆ, ಅದನ್ನೆಲ್ಲ ಅರೇಂಜ್ ಮಾಡಿರ್ತೀವಿ. ಇಲ್ಲಿ ಜೇನುತುಪ್ಪ ಇದು ಕೂಡ ನೋಡಿ, ಇದು ನ್ಯಾಚುರಲ್ ಆಗಿ ಜೇನು ಸಾಕಾಣಿಕೆ ಮಾಡಿ ಅದರಲ್ಲಿ ತೆಗೆದಿರೋ ಜೇನುತುಪ್ಪ ಅಂತೆ. ಇವ್ರೇನೋ ಟೇಸ್ಟಿಗೆ ಕೊಡ್ತಿದ್ದಾರೆ ಇಲ್ಲಿ. ಸೀಡ್ಸ್ ಅಂಗಡಿ ಅಂತೂ ಒಂದು ಕಡೆ ಒಂದೊಂಥರ ಸಾಕಷ್ಟು ಸೀಡ್ಸ್ಗಳನ್ನು ಇಟ್ಟಿದ್ರು. ಏನೇನು ಬೇಕೋ ಅದನ್ನು ತಗೊಳ್ಬೋದು. ಕೆಲವೊಂದು ಕಡೆ ಪ್ರದರ್ಶನಕ್ಕೆ ಇಟ್ಟಿದ್ರು, ಇನ್ನು ಕೆಲವೊಂದು ಕಡೆ ಅಂತೂ ಈ ಥರ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಏನೋ ಸರ ಬಳೆ ಎಲ್ಲ ಇತ್ತು. ಇಲ್ಲಿ ಮಲೆನಾಡಿನ ಹವ್ಯಕ ಶೈಲಿಯ ಉಪ್ಪಿನಕಾಯಿಗಳನ್ನು ಇಟ್ಟಿದ್ರು. ಇಲ್ಲಿ ಸಾಕಷ್ಟು ವೆರೈಟಿ ಉಪ್ಪಿನಕಾಯಿ ಇತ್ತಂತಲೇ ಹೇಳ್ಬೋದು. ಮ್ಯಾಂಗೋ, ಲೆಮನ್ನು, ಹೀಗೆ ವೆರೈಟಿ ಉಪ್ಪಿನಕಾಯಿಗಳಿದ್ವು. ಜೀರಿಗೆ ಮಿಡಿ ಅಂತೆ, ಅಪ್ಪೆ ಮಿಡಿ, ಆಮೇಲೆ ಹಪ್ಪಳ, ಸಂಡಿಗೆ, ಬಾಳ್ಕದ ಮೆಣಸು, ಹೀಗೆ ಏನೇನೋ ವೆರೈಟಿಗಳನ್ನು ಇಲ್ಲಿ ಇಟ್ಟಿದ್ರು. ಇದೆಲ್ಲ ಮನೆಯಲ್ಲೇ ಮಾಡಿರೋ ಪ್ರಾಡಕ್ಟ್ ಅಂತ ಹೇಳ್ತಿದ್ರು. ನ್ಯಾಚುರಲ್ ಆಯಿಲು. ಇಲ್ಲಿ ನೋಡಿ, ಇಲ್ಲಿ ಮಸಾಲೆ ಮಂಡಕ್ಕಿ ಮಾವಿನಕಾಯಿಗಳನ್ನ ಎಷ್ಟು ನೀಟಾಗಿ ಹೆಚ್ಚಿ ಉಪ್ಪು ಖಾರ ಹಾಕ್ಕೊಡ್ತಿದ್ರು. ಹಾಗೆ ಇಲ್ಲಿ ಮಸಾಲೆ ಮಂಡಕ್ಕಿನ ಮಾಡಿ ಈ ಥರ ಲೋಟಕ್ಕೆ ಹಾಕಿ ಕೊಡ್ತಿದ್ರು. ಹಲಸಿನ ಹಣ್ಣಿನ ಹೋಳಿಗೆ ಮಾಡ್ತಾಯಿದ್ರು ಇಲ್ಲಿ ಒಂದು ಕಡೆ. ಇದು ಹಲಸಿನ ಹಣ್ಣನ್ನು ಉಪಯೋಗಿಸಿ ಮಾಡೋ ಹೋಳಿಗೆ ನೋಡಿ. ಅವ್ರು ನೀಟಾಗಿ ಎಷ್ಟು ಚೆನ್ನಾಗಿ ಹೋಳಿಗೆ ಮಾಡೋರಂತೂ ನಾವು ಮನೇಲಿ ಮಾಡಿದಷ್ಟು ಕಷ್ಟಪಡಲ್ಲ. ಎಷ್ಟು ನೀಟಾಗಿ ಮಾಡಿಬಿಡ್ತಾರೆ, 1 ನಿಮಿಷದಲ್ಲಿ ಮಾಡಿ ತೆಗೆದು ಹಾಕಿದ್ರು. ಇದೆಲ್ಲ ಹಲಸಿನ ಹಣ್ಣಿಂದ ಮಾಡಿರೋ ಹೋಳಿಗೆ. ಈ ಹೋಳಿಗೆ ಸ್ಮೆಲ್ ಕೂಡ ಹಲಸಿನ ಹಣ್ಣಿಂದೇ ಬರ್ತಾಯಿತ್ತು. ಒಳಗಡೆ ಹೂರಣಕ್ಕೆ ಇಲ್ಲಿ ಇದು ಹಾಕ್ತೀವಲ್ಲ, ಹೂರಣ ಬೇಳೆದು ಹಾಕ್ತಿರ್ಲಿಲ್ಲ, ಹಲಸಿನ ಹಣ್ಣಿಂದು ಥರ ಹೂರಣ ಮಾಡಿ ಹಾಕ್ತಿದ್ರು. ಇಲ್ಲಿ ಕಬ್ಬಿನ ಹಾಲು ನೋಡಿ. ಇದು ಒಂಥರ ಸಣ್ಣ ಮಷೀನ್, ಎಷ್ಟು ಚೆನ್ನಾಗಿ ಇದೆ. ಫ್ರೆಶ್ ಕಬ್ಬಿನ ಹಾಲು. ಇಲ್ಲಿ ಏನು ಸಾಕಷ್ಟು ಹೂವಿನ ಗಿಡಗಳನ್ನು ಕೂಡ ಇದ್ವು ಅಂತಲೇ ಹೇಳ್ಬೋದು ನೋಡಿ. ಇಲ್ಲಿ ಗೋಡಂಬಿ, ಹಾಗೆ ಅದರದ್ದು ಗಿಡಗಳನ್ನು ಕೂಡ, ಕಸಿ ಗಿಡಗಳನ್ನು ಕೂಡ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಕ್ಯಾಶು, ಅದರ ಜೊತೆಗೆ ಗಿಡದ ಜೊತೆಗೆ ಅದನ್ನು ಹಣ್ಣುಗಳನ್ನು ಕೂಡ ಇಟ್ಟಿದ್ರು. ಅಲ್ಲಿ ಈ ಥರ ಬೀಜ ಬರುತ್ತೆ, ಇದು ಅಂತ ಹೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಇವರು.
ನೋಡಿ ಇಲ್ಲಿ ಎಷ್ಟು ವೆರೈಟಿ ಗೋಡಂಬಿ. ಇದರಲ್ಲಿ ಕೆಲವೊಂದು ಸಣ್ಣ ಸಣ್ಣದಿರುತ್ತಲ್ಲ ಗೋಡಂಬಿ ಬೀಜ, ಇದನ್ನ ಕೆಲವೊಂದೆಲ್ಲ ಎಷ್ಟು ದೊಡ್ಡ ಬೀಜಗಳು ಅದನ್ನು ಹೇಳ್ತಿದ್ರು. ಇಲ್ಲಿ ನೋಡಿ ಹೂವಿನ ಗಿಡಗಳನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ, ಅರೇಂಜ್ ಮಾಡಿಟ್ಟಿದ್ದಾರೆ ಎಲ್ಲ ಕಡೆಯೂ. ಸಾಕಷ್ಟು ವೆರೈಟಿ ಶೋ ಗಿಡಗಳನ್ನು ಕೂಡ ಇಟ್ಟಿದ್ರು ಇಲ್ಲಿ. ಗುಲಾಬಿ ಹೂವಿನ ಗಿಡ, ದಾಸವಾಳದ ಗಿಡ, ಆಮೇಲೆ ಇದೆಲ್ಲ ನೋಡಿ ಕೆಲವೊಂದು ಹಣ್ಣಿನ ಗಿಡಗಳನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ. ಕರಿಬೇವು ಸೊಪ್ಪು, ಫ್ಲವರ್ಸು, ಇದನ್ನೆಲ್ಲ ಇಲ್ಲಿ ತಗೊಳ್ಬೋದು, ಸೇಲಿಗೆ ಇಟ್ಟಿದ್ದು. ಪೇರ್ಲೆ ಗಿಡ ನೋಡಿ ಎಷ್ಟು ಸಣ್ಣ ಸಣ್ಣ ಗಿಡದಲ್ಲೇ ಹೂಗಳಾಗಿದ್ದಾವೆ. ಕಸೆ ಗಿಡ ಅಲ್ವಾ, ಹಾಗಾಗಿ ಬೇಗ ಹೂವಾಗಿರುತ್ತೆ. ಹಾಗೆ ಕಾಯಿ ಕೂಡ ಬೇಗ ಆಗುತ್ತೆ. ಸ್ವಲ್ಪ ಈ ಗ್ರೋ ಬ್ಯಾಗಲ್ಲಿ ಕೂಡ ಇದನ್ನೆಲ್ಲ ಬೆಳೆಸ್ಬೋದು. ನಿಮ್ಗೆ ಸ್ಟಾರ್ಟಿಂಗ್ ತೋರಿಸಿದ್ದೆ ಅಲ್ಲ ಗ್ರೋ ಬ್ಯಾಗು, ಅದರಲ್ಲಿ ಕೂಡ ಬೆಳೆಸ್ಬೋದು. ಇದೇನು ಸ್ಪೆಷಲ್ಲಾಗಿ ಪೇರ್ಲೆ ಹಣ್ಣು ಅಂತ ಹೇಳ್ತಾ ಇದ್ರು ಅವರು. ಇಲ್ಲೂ ಕೂಡ ಮಾವಿನ ಹಣ್ಣಿನದು ಗಿಡಗಳು ಕೂಡ ಇದ್ವು ಇಲ್ಲಿ. ಇದೆಲ್ಲ ಕಸಿ ಗಿಡ, ಬೇಗ ಚೆನ್ನಾಗಿ ನೆಟ್ಟಿದ್ದು ಬೇಗ ಬಂದುಬಿಟ್ರೆ ಬೇಗ ಕಾಯಿ ಬಿಡತ್ತೆ. ಇನ್ನೇನೋ ವೆರೈಟಿ ಆಫ್ ಮೆಣಸು ಎಲ್ಲ ಇತ್ತು ಇಲ್ಲಿ. ಕಾಳು ಮೆಣಸಿನ ಗಿಡ, ಬಳ್ಳಿಗಳು, ಮೂಸಂಬಿ ಗಿಡ, ಲೆಮೆನ್ನು, ಸಾಕಷ್ಟು ವೆರೈಟಿ ಗಿಡಗಳಿದ್ವು ಇಲ್ಲಿ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಇದನ್ನು ಸಿಹಿ ಹುಣಸೆ ಹಣ್ಣು ಅಂತ ಹಾಕಿದರು. ಹುಣಸೆ ಹಣ್ಣು ಹುಳಿ ಇರುತ್ತಲ್ವ, ಆದರೆ ಇದೇನೋ ಸಿಹಿಯಾಗಿರತ್ತಂತೆ. ಇನ್ನೊಂದು ಹಲಸಿನ ಗಿಡ ಇತ್ತು ಇಲ್ಲಿ, ಅದು ಬೋಲ್ಡ್ ಹಾಕಿದ್ರು. ಸೀಡ್ಸೇ ಇರಲ್ವಂತೆ, ಆ ಥರ ಹಲಸಿನ ಹಣ್ಣು. ಹಾಗೆ ಇದು ಕಸೆ ಗಿಡ ಆದ್ದರಿಂದ ನೆಟ್ ಸ್ವಲ್ಪ 1-2 ವರ್ಷದಲ್ಲೇ ಕಾಯಿಗಳು ಬಂದುಬಿಡ್ತವೆ. ಚೆನ್ನಾಗಿ ಬೆಳೆದ್ಬಿಟ್ರೆ ಬೇಗ ಬರುತ್ತೆ. ಏನೋ ಅವಕಾಡ, ಬಟರ್ ಫ್ರೂಟ್ಸ್ ಗಿಡಗಳನ್ನೆಲ್ಲ ಇಟ್ಟಿದೆ. ಹೀಗೆ ನಾವು ಕೂಡ ಹಣ್ಣು ಮತ್ತು ಆಹಾರ ಮೇಳವನ್ನು ನೋಡಿಕೊಂಡು ಹೋಗ್ತಾ ಇದ್ದೀವಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ಟೇಕ್ ಕೇರ್, ಬಾಯ್.